ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆಸೆಯ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರೋಹಿಣಿ ಅವರು ಕೃಷ್ಣ ಬರ್ತ್ಡೇ ಮಾಡಬೇಕು ಅಂತ ಹೇಳಿ ಬಟ್ಟೆನೆಲ್ಲ ತಗೊಂಡು ಊರಿಗೆ ಹೋಗಿರ್ತಾರೆ. ಆಗ ಅಲ್ಲಿ ಕೃಷ್ಣ ಚೆನ್ನಾಗಿ ರೆಡಿ ಮಾಡಿ ಮನೆಯಲ್ಲಿ ಡೆಕೋರೇಷನ್ ಮಾಡಿ ಬರ್ತ್ಡೇ ಮಾಡಬೇಕು ಅಂತ ಹೇಳಿ ಇಲ್ಲಿ ರೋಹಿಣಿ ಅವರು ತುಂಬಾ ಖುಷಿ ಪಡ್ತಿರ್ತಾರೆ. ಖುಷಿಯಾಗಿ ನೋಡಿ, ನಾನು ಈ ರೀತಿ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತೀನಿ, ಯಾಕಂದರೆ ನಾನು ನಮ್ಮ ಅಲ್ವಾ ಅಂತ ಹೇಳಿ ಇಲ್ಲಿ ರೋಹಿಣಿ ಕ್ರಿಶ್ ಅವರಿಗೆ ಹೇಳ್ತಿರ್ತಾರೆ. ಆಗ ಕ್ರಿಶ್ ಅವರಿಗಂತೂ ತುಂಬಾ ಖುಷಿ ಆಗಿರುತ್ತೆ. ತನ್ನ ತಾಯಿ ಮಾತು ಕೇಳಿ ಆಗ ಕ್ರಿಶ್ ಅಜ್ಜಿ ಹೇಳ್ತಾರೆ, ಕ್ರಿಶ್ ಈಗ ರೆಡಿ ಆಗಿದ್ದ, ಆಯ್ತಲ್ವಾ, ಬಾ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕ್ರಿಶ್ ಅಜ್ಜಿ ಹೇಳ್ತಾರೆ. ಆಗ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಎಲ್ಲರೂ ಮನೆಗೆ ಬರ್ತಾರೆ. ಅದೇ ಸಮಯಕ್ಕೆ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಯಾರಂತನೂ ಹೋಗಿ ನೋಡಲ್ಲ. ಅಲ್ಲಿ ಮೀನಾ ಹಾಗೂ ಸೂರ್ಯ ಅವರು ಕಾರಲ್ಲಿ ಬಂದಿರ್ತಾರೆ. ಇಲ್ಲಿ ಸೂರ್ಯ ಹಾಗೂ ಮೀನಾ ನೋಡಿ ರೋಹಿಣಿ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿ ಅಲ್ಲಿ ಹೋಗಿ ಅಲ್ಲೇ ಬಚ್ಚಿಟ್ಕೊಬಿಡ್ತಾರೆ. ಆದರೆ ಇಲ್ಲಿ ಕ್ರಿಶ್ ಅವರು ಮಾತ್ರ ತನ್ನ ತಾಯಿ ಎಲ್ಲೋದ್ರು ಅಂತ ಹೇಳಿ ಇಲ್ಲಿ ರೋಹಿಣಿ ಅವರೇ ಕ್ರಿಶ್ ಹುಡುಕುತ್ತಾ ಇರ್ತಾರೆ. ಆ ಕಡೆ ಕ್ರಿಶ್ನ ಸೂರ್ಯ ಹೊರಗಡೆ ಬಂದು ಹೇಗಿದ್ದೀಯಪ್ಪ ಅಂತ ಕೇಳಿ, ಹೇಗಿದೆಯಾ ಕ್ರಿಶ್ ಅಂತ ಹೇಳಿ ಬರ್ತ್ಡೇಗೆ ವಿಶ್ ಮಾಡ್ತಾ ಇರ್ತಾರೆ. ವಿಶ್ ಮಾಡಿ ಹಾಗೆ ಕ್ರಿಶ್, ನಾವು ನಿಮಗೋಸ್ಕರ ಬಟ್ಟೆ ತಂದಿದ್ದೀನಿ ಅಂತ ಹೇಳಿ ಇಲ್ಲಿ ಕ್ರಿಶ್ ಅವ್ರಿಗೆ ಅಜ್ಜಿ ಸೂರ್ಯ ಹಾಗೂ ಮೀನಾ ಬಟ್ಟೆ ತಂದಿರೋದನ್ನು ಕೊಡ್ತಾರೆ. ಆದರೆ ಅಜ್ಜಿ ಮಾತ್ರ ಇಲ್ಲಿ ತುಂಬಾ ಶಾಕಲ್ಲಿ ಇರ್ತಾರೆ. ಸರಿ ಬಪ್ಪ ಅಂತ ಒಳಗಡೆ ಅಂತ ಕರೆದ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಏನು ಕ್ರಿಶ್, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ದೀಯಲ್ಲ, ಎಲ್ಲಿ ನಿಮ್ಮ ಅತ್ತೆ ಅಂತ ಇಲ್ಲಿ ಸೂರ್ಯ ಮೀನಾ ಕೇಳಬೇಕಾದ್ರೆ ಇಲ್ಲಿ ಮಾತು ತಪ್ಪಿಸಿ ಅವರ ಅಜ್ಜಿ ಬನ್ನಿ ಒಳಗಡೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಕ್ರಿಶ್ ಅಲ್ಲಿ ಅಮ್ಮ ಎಲ್ಲಿ ಅಂತ ಅಲ್ಲಿ ಕ್ರಿಶ್ ಅವರು ಅವರ ಅಜ್ಜಿನ ಕೇಳಿಬಿಡ್ತಾರೆ. ಆಗ ಕ್ರಿಶ್ ಅಜ್ಜಿ ಹೇಳ್ತಾರೆ, ಅವನಿಗೆ ಅವರ ಅಮ್ಮ ನೆನಪಾಗಿರಬೇಕು, ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದಾನೆ ಅಂತ ಇಲ್ಲಿ ಕ್ರಿಶ್ ಅಜ್ಜಿ ಹೇಳ್ತಾರೆ. ಹಾಗೆ ಇಲ್ಲಿ ಕ್ರಿಶ್ ಅವರು ಅತ್ತೆ ಅಂತ ಇಲ್ಲಿ ಕೇಳಬೇಕಾದ್ರೆ ಎಲ್ಲರೂ ಕೂಡ ಕ್ರಿಶ್ ಅವರನ್ನೇ ಶಾಕಲ್ಲಿ ನೋಡ್ತಿರ್ತಾರೆ. ಆಗ ಕ್ರಿಶ್ ಅವರು ಸೂರ್ಯ ಅವರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅಮ್ಮ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಬರೋಕ್ಕಾಗತ್ತಾ ಅಂತ ಹೇಳಿ ಇಲ್ಲಿ ಮೀನಾ, ಸೂರ್ಯ ಹಾಗೂ ಆ ಕಡೆ ಕ್ರಿಶ್ ಹಾಗೂ ಕ್ರಿಶ್ ಅಜ್ಜಿ ಹೊರಗಡೆ ಬರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಏನಮ್ಮ ಈ ಟೈಮಲ್ಲೂ ನಿಮ್ಮ ಮಗಳು ಬರಲ್ವಲ್ಲ, ಫೋನ್ ಮಾಡಬೇಕಲ್ವಮ್ಮ, ನಾನು ಮಾಡ್ತೀನಿ ಅಂತ ಹೇಳಿ ಸೂರ್ಯ ಅವ್ರು ಹೇಳ್ತಾರೆ. ಅವರು ಕ್ರಿಶ್ ಅಜ್ಜಿಗೆ ಹೇಳಿ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾಳೆ ಅಂತ ಹೇಳಿ ಇಲ್ಲಿ ಕ್ರಿಶ್ ಅಜ್ಜಿ ಹೇಳ್ತಾರೆ. ಅಲ್ಲಮ್ಮ, ಆಕ್ಸಿಡೆಂಟ್ ಆದ್ರೂ ಆ ಮಗು ನೋಡೋಕ್ಕೆ ನಿಮ್ಮ ಮಗಳು ಬರಲೇ ಇಲ್ಲ, ಈ ಟೈಮಲ್ಲೂ ಬಂದಿಲ್ಲ, ಆದರೂ ಅಂದರೆ ಹೇಗೆಲ್ಲ ಫೋನ್ ಮಾಡಿಕೊಡಿ, ನಾನೇ ಕರಿತೀನಿ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಹಾಗೆ ಇಲ್ಲಿ ರೋಹಿಣಿ ಅವರು ಹಿಂದೆ ಬಾಗಿಲಿಂದ ಒಂದು ಸೈಡಲ್ಲಿ ಬಚ್ಚಿಟ್ಕೊಂಡು ಅಲ್ಲಿ ಸೂರ್ಯ ಮೀನಾ ಅವರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ತಿರ್ತಾರೆ. ಅಲ್ಲಿ ಮಗುನ ಬಿಟ್ಟು ಬರಲ್ಲ, ಬರ್ತ್ಡೇ ಮಾಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಹುಷಾರಿಲ್ಲ ಅಂದರು, ಆಗಲ್ಲ ಕೂಡ ನೋಡೋಕ್ಕೆ, ಅಂದರೆ ಈ ಥರ ದುಡಿದ್ಬಿಟ್ಟು ಏನು ಪ್ರಯೋಜನ, ಪಾಪ ಅವ್ರ ಜೊತೆ ಅತ್ತೆ ತುಂಬಾ ಕನಸಿರಲ್ವಾ ಅಂತ ಹೇಳಿ ಇದಕ್ಕೋಸ್ಕರನೂ ಬಂದಿಲ್ವಾ ಅಂತ ಹೇಳಿ ದುಡ್ಡನ್ನೇ ಮಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ, ನನಗೆ ಕೊಡಿ, ಮಾತಾಡ್ತೀನಿ ಅಂತ ಹೇಳಿ ಮೀನಾ ಅವರು ಮತ್ತೆ ಕೇಳ್ತಾರೆ. ಆಗ ಕ್ರಿಶ್ ಅಜ್ಜಿ ಕ್ರಿಶ್ಗೆ ಹೇಳ್ತಾರೆ, ನಿಮ್ಮ ಅತ್ತೆ ತುಂಬ ಇರ್ತಾರಪ್ಪ, ಬ್ಯುಸಿ ಇರ್ತಾರೆ, ದುಬೈ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ತುಂಬಾ ಕೋಪ ಮಾಡ್ಕೋತಾರೆ. ಇಲ್ಲಿ ಕ್ರಿಶ್ ಅಜ್ಜಿ ಅವರಿಗೆ ಹೇಳ್ಕೊಡ್ತಾರೆ, ಹೊಡಿಬೇಕಾದ್ರೆ ಮಾತಾಡ್ತೀನಿ ಅಂತ ಇಲ್ಲಿ ಸೂರ್ಯ ಮೀನಾ ಕೇಳಿದಾಗ ಆ ಕಡೆ ಕ್ರಿಶ್ ಅಜ್ಜಿ ಎಲ್ಲನೂ ಸತ್ಯ ಹೇಳೋದಕ್ಕೆ ಮುಂದಾಗ್ತಾರೆ. ಆಗ ಕ್ರಿಶ್ ತಾಯಿ, ಯಾರು ಅಂತ ನಾನು ಹೇಳ್ತೀನಿ, ನೀವು ಸೂರ್ಯ ಮೀನಾ ನೀವಿಬ್ಬರು ಕೃಷ್ಣ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದೀರಾ, ಹಾಗಾಗಿ ನಿಮಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕ್ರಿಶ್ ಅಜ್ಜಿ ಅವರು ಸೂರ್ಯ ಮೀನಾಗೆ ಹೇಳ್ತಾರೆ. ಆ ಕಡೆ ರೋಹಿಣಿ ಮಾತ್ರ ಫುಲ್ ಟೆನ್ಷನಲ್ಲಿ ಇರ್ತಾರೆ. ಈ ಅಮ್ಮ ಯಾಕೆ ನನ್ನ ಬಗ್ಗೆ ಎಲ್ಲನೂ ಸತ್ಯ ಹೇಳ್ತೀನಿ ಅಂತ ಅದು ಅವ್ರ ಮುಂದೆನೇ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ರೋಹಿಣಿ ಅವರು ಮಾತ್ರ ತುಂಬ ಟೆನ್ಷನಲ್ಲಿ ಇರ್ತಾರೆ. ಇಲ್ಲಿ ಕ್ರಿಶ್ ಯಾವಾಗಲೂ ಅತ್ತೆ ಅಂತ ಹೇಳ್ತಿರ್ತಾನಲ್ಲ, ಅವರೇ ಅವರ
ತಾಯಿ ಆಗ ಮೀನಾ ಸೂರ್ಯಂಗೆ ಶಾಕ್ ಆಗಿಬಿಡುತ್ತೆ. ಏನೋ ನಿಜ ಹೇಳ್ತಿದ್ದೀರಾ, ಮತ್ತೆ ಯಾಕೆ ಅತ್ತೆ ಅತ್ತೆ ಅಂತ ಹೇಳಿಸ್ತಿದ್ದೀರಾ ಅಂತ ಇಲ್ಲಿ ಮೀನಾ ಸೂರ್ಯ ಹೇಳ್ತಾರೆ. ನೋಡಪ್ಪ, ಅವಳಿಗೆ ನಾನು ಇಷ್ಟ ಇಲ್ಲದ ಮದುವೆ ಮಾಡಿದೆ. ಮದುವೆ ಆಗಿರೋ ಹುಡುಗನಿಗೆ ತುಂಬಾ ವಯಸ್ಸಾಗಿತ್ತು. ಅವಳು ಪ್ರೆಗ್ನೆಂಟ್ ಇರಬೇಕಾದಾಗಲೇ ಅವಳ ಗಂಡ ತೀರೋದ. ಆ ಟೈಮಲ್ಲಿ ಕ್ರಿಶ್ ಹುಟ್ಟಿದ. ಆದರೆ ಅವಳಿಗೆ ಕ್ರಿಶ್ನ ನೋಡಿದ್ರೆ ಅವಳಿಗೆ ಸ್ವಲ್ಪನೂ ಆಗಲ್ಲ. ಅದಕ್ಕೋಸ್ಕರನೇ ನನ್ನ ಮಗಳು ಅತ್ತೆ ಅಂತ ಹೇಳಿಸಿದ್ದಾಳೆ ಅಂತ ಹೇಳಿ ಇಲ್ಲಿ ಕ್ರಿಶ್ ಅಜ್ಜಿ ಮೀನಾ ಸೂರ್ಯನಿಗೆ ಎಲ್ಲ ಸತ್ಯನೂ ಹೇಳಿಬಿಡ್ತಾರೆ. ಅಲ್ಲ ಅಮ್ಮ, ಅವರು ಆ ಥರ ಹೇಳಿದ್ರೆ ನೀವು ಈ ರೀತಿ ಮಾಡ್ಬೋದಾ ಅಂತ ಹೇಳಿ ಮೀನಾ ಅವರು ಕೇಳ್ತಾರೆ. ನಾನೇನಪ್ಪ ಮಾಡೋಕ್ಕಾಗತ್ತೆ ಅಂತ ಹೇಳಿ, ನನ್ನ ಕರ್ತವ್ಯ, ನಾನು ನೀ ಬಯಸದೆ ಮಗು ನೋಡ್ಕೊ ಅಂತ ಹೇಳಿದೆ. ಆದರೆ ಅವಳು ಮದುವೆ ಮಾಡಿಸಿದ್ದು ಈಗ ಎಲ್ಲ ಈ ಥರ ನಿನ್ನಿಂದಲೇ ಆಗಿದ್ದು, ನೋಡ್ಕೊ ಅಂತ ಹೇಳಿ ಆ ಮಗುನ ನನ್ನ ಹತ್ರನೇ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅದಕ್ಕೋಸ್ಕರ ನಾನು ಈ ಮಗುನ ನೋಡ್ಕೋತಿದ್ದೀನಿ. ನಾನು ಮಾಡಿರೋ ಪಾಪನೇ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ, ಅದಕ್ಕೋಸ್ಕರನೇ ಅವನ ಕ್ರಿಶ್ ಸುಖ ಎಲ್ಲ ನಾನೇ ನೋಡಿಕೊಳ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಕ್ರಿಶ್ ಅಜ್ಜಿ ಸೂರ್ಯ ಮೀನಂಗೆ ಹೇಳ್ತಾರೆ. ಸರಿ ಅಮ್ಮ, ನಾನು ಒಂದು ಸತಿ ಮತ್ತೆ ನೋಡ್ತೀನಿ. ಇಲ್ಲಿ ಕ್ರಿಶ್ ಅವರು ಹೇಳಿದಾಗ ಕ್ರಿಶ್ ಅಜ್ಜಿ ಹೇಳ್ತಾರೆ, ಬೇಡ ಕಣಪ್ಪ, ನೀವೇನಾದರೂ ಮಾತಾಡಿದರೆ ಅವಳು ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇಲ್ಲಿ ಕ್ರಿಶ್ ಅಜ್ಜಿ ಹೇಳ್ತಾರೆ, ಬಿಡ್ರಿ, ಮತ್ತೆ ಕೋಪ ಮಾಡ್ಕೊಂಡ್ರಿ ಕಷ್ಟ ಅಂತ ಹೇಳಿ ಮೀನಾ ಅವರು ಕೂಡ ಹೇಳ್ತಾರೆ. ಸೂರ್ಯಂಗೆ ಹೇಳ್ತಾರೆ, ಸರಿ ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ಆ ಕಡೆ ರೋಹಿಣಿ ಮಾತ್ರ ತಮ್ಮಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊತಾರೆ. ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.